ನಮಸ್ಕಾರ ಸ್ನೇಹಿತರೆ ನಾವೇನು SSC CGL ಗೆ ಎಕ್ಸಾಮ್ಸ್ಗೆ ರಿಲೇಟೆಡ್ ವಿಡಿಯೋಸ್ ರನ್ನಿಂಗ್ ಮಾಡ್ತಾ ಇದೀವಿ. ಜನರಲ್ ಅವೇರ್ನೆಸ್ JA ಅಥವಾ JK ಅಂತ ಏನ್ ಕರಿತೀವಿ, ವೆರಿ ಇಂಪಾರ್ಟೆಂಟ್. ಇದು ಇತ್ತೀಚೆಗೆ ಬಂದಿರತಕ್ಕಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದೀವಿ. ಇಂಗ್ಲಿಷ್ ಆಗಿರ್ಬೋದು, ಜನರಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಇದೆಲ್ಲ ಕೂಡ ಡಿಸ್ಕಸ್ ಮಾಡಿದೀವಿ. ಇವೆಲ್ಲ ಸೇರಿಸಿ ಒಂದು ಪ್ಲೇ ಲಿಸ್ಟ್ ಟೈಪ್ ಮಾಡಿದೀವಿ SSC CGL ಅಂತೇಳಿ. ಆ ಪ್ಲೇ ಲಿಸ್ಟ್ ಹೋಗಿ ತಾವು ಪ್ರೀವಿಯಸ್ ಇಯರ್ ಮಾಡಿರ್ತಕ್ಕಂಥ ವಿಡಿಯೋಸ್ಗಳನ್ನ ನೋಡ್ಬೋದು. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ವಿಡಿಯೋನ ಶೇರ್ ಮಾಡ್ತೀವಿ. ಅಂಡ್ ಇದು SSC CGL ಆಗಿರೋದ್ರಿಂದ ಇದು ಇಂಗ್ಲೀಷಲ್ಲೇ ಕ್ವಶನ್ಸ್ ಇರ್ತವೆ ಅಥವಾ ಹಿಂದಿಯಲ್ಲಿ ಇರ್ತವೆ. ಹಂಗಾಗಿ ನಾನು ಇಂಗ್ಲೀಷಲ್ಲಿ ತಗೊಂಡಿದ್ದೀನಿ. SSC CHSL ಆದ್ರೆ ಅದು ಮುಂದೆ ನಾವು ಏನು ವಿಡಿಯೋಸ್ ರನ್ನಿಂಗ್ ಮಾಡ್ತಾ ಇರೋದು ಕೂಡ ಅದರಲ್ಲಿ ನಿಮಗೆ ಕನ್ನಡ ಇಂಗ್ಲೀಷ್ ಎರಡಲ್ಲೂ ಇರುತ್ತೆ. ಇದು ನಿಮಗೆ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ. ಹಾಗಾಗಿ ನಾನು ಇಂಗ್ಲೀಷಲ್ಲಿ ಮಾತ್ರ ಕ್ವಶನ್ ತಗೊಂಡಿದ್ದೀನಿ ಸ್ನೇಹಿತರೆ. ಯಾಕಂದ್ರೆ ಇಂಗ್ಲೀಷ್ ಹಿಂದಿಲಿ ಇರುತ್ತೆ ನಿಮಗೆ. ಇದು SSC CGL. ಫೈನ್, ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಡಿವೈಸ್ ಆಫ್ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್? ಅಂದ್ರೆ ಪಾರ್ಲಿಮೆಂಟ್ ಆದಾಗ ಏನು ಸದನ ಆಗುತ್ತಲ್ಲ, ಅದು ಪಾರ್ಲಿಮೆಂಟ್ ಆಗಲಿ ಅಥವಾ ನಮ್ಮ ರಾಜ್ಯದ ಲೆಜಿಸ್ಲೇಟಿವ್ ಒಂದು ಸದನ ಆಗಲಿ, ಅಲ್ಲಿ ಒಂದು ದಿನದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಹಾಫ್ ಎನ್ ಅವರ್ ಡಿಸ್ಕಷನ್ ಇರುತ್ತೆ, ಕ್ವಶನ್ ಅವರ್ ಇರುತ್ತೆ, ಲಂಚ್ ಪೀರಿಯಡ್ ಇರುತ್ತೆ, 0 hour ಅಂತ ಇರುತ್ತೆ. ಆ ಥರ ಯಾವುದು ಇದರಲ್ಲಿ ಅಲ್ಲ ಅಂತ ಕೊಟ್ಟಿದ್ದಾನೆ. ಸೊ ರೈಟ್ ಆನ್ಸರ್ ಫುಲ್ ಡೇ ಡಿಸ್ಕಷನ್ ಅಂತಕ್ಕಂಥದ್ದು ಇರಲ್ಲ. ದಿಸ್ ಇಸ್ ಇರಲ್ಲ. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೀವು ಎ ಡೇ ಇನ್ ದ ಪಾರ್ಲಿಮೆಂಟ್ ಅಂತ ತಗೊಂಡಾಗ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಇದು. 11 ಗಂಟೆಯಿಂದ 12 ಗಂಟೆ ತನಕ ನಿಮಗೆ ಕ್ವಶನ್ ಅವರ್ ಅಂತ ಇರುತ್ತೆ. ಓಕೆ, ಕ್ವಶನ್ ಅವರ್ ಅಂತ ಇರುತ್ತೆ. 12ರಿಂದ 1 ಗಂಟೆ ತನಕ ನಿಮಗೆ 0 hours ಅಂತ ಇರುತ್ತೆ. 0 hours ಅಂತ ಬಿಟ್ವೀನ್ 12 to 1 ಏನು ಸರ್ 0 hours ಅಂತ. ಇನ್ನು 1 to 2 ನಿಮಗೆ ಲಂಚ್ ಇರುತ್ತೆ. ಓಕೆ, ಆಫ್ಟರ್ 2 PM ಟು ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 2ರಿಂದ 5 ಗಂಟೆ ತನಕ ರಾಜ್ಯಸಭಾ ಇರುತ್ತೆ. ಬಟ್ 2ರಿಂದ 6 ಗಂಟೆ ತನಕ ನಿಮಗೆ ಲೋಕಸಭಾ 6 ಗಂಟೆ ತನಕ ಇರುತ್ತೆ. ಓಕೆ, ಇನ್ ಬಿಟ್ವೀನ್ ಇಲ್ಲಿ ಲೆಜಿಸ್ಲೇಟಿವ್ ಬಿಸ್ನೆಸ್ ಹಾಫ್ ಎನ್ ಅವರ್ ಡಿಸ್ಕಷನ್ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಆಗುತ್ತೆ. ಮತ್ತೆ ಫ್ರೈಡೇಗಳಲ್ಲಿ 2.5 ಗಂಟೆ ಟೈಮು ಪ್ರೈವೇಟ್ ಮೆಂಬರ್ಸ್ ಬಿಸ್ನೆಸ್ಗೆ ಅಂತ ರಿಸರ್ವ್ ಮಾಡಿರ್ತಾರೆ. ಸೊ ದೀಸ್ ಆರ್ ಆಲ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ 11 AM to 6 PM ಇರುತ್ತೆ. ರಾಜ್ಯಸಭಾ ಆದ್ರೆ ಸದನ 5 ಗಂಟೆ ತನಕ ಇರುತ್ತೆ, ಲೋಕಸಭಾ ಆದ್ರೆ 6 ಗಂಟೆ ತನಕ ಇರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಏನೇನು ನೋಡಿದ್ವಿ ಈಗ? 0 hour ನೋಡಿದ್ವಿ, ಕ್ವಶನ್ ಅವರ್ ನೋಡಿದ್ವಿ, ಹಾಫ್ ಎನ್ ಅವರ್ ಡಿಸ್ಕಷನ್ ನೋಡಿದ್ವಿ, 2 ಅಥವಾ 2.5 hour ಡಿಸ್ಕಷನ್ ನೋಡಿದ್ವಿ. ಇಲ್ಲಿ ಫುಲ್ ಡೇ ಡಿಸ್ಕಷನ್ ಅಂತ ಇಲ್ಲ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಎಸ್ ಸರ್, ಬನ್ನಿ. ಇವೆಲ್ಲ ನಾವು ನಮ್ಮ ಸಂವಿಧಾನ ಮಾಡಿದೀವಿ, ಅಲ್ಲಿ ಇದೆ, ನಮ್ಮ ಕನ್ನಡದಲ್ಲಿದೆ. ಬಟ್ ಇಂಗ್ಲೀಷಲ್ಲೂ ಮತ್ತೆ ನಾನು ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಹಾಗಾಗಿ ಅದು ಕೂಡ ನೀವು ವಿಡಿಯೋ ನೋಡ್ಬೋದು. ಎಕ್ಸ್ಫೋಲಿಯೇಷನ್ ಇಸ್ ಅ ಫಾರ್ಮ್ ಆಫ್. ಎಕ್ಸ್ಫೋಲಿಯೇಷನ್ ಅಂದ್ರೆ ತೊಗಟೆ ಅಥವಾ ಒಂದು ರೀತಿ ಕಂಪ್ಲೀಟ್ ಲೇಯರ್ ತರ ಬರೋದು ಅಂತ ಕರಿತೀವಿ ನಾವು. ಆ ತರ ಮೀನಿಂಗ್ ಬರುತ್ತೆ. ಅಂದ್ರೆ ಇದು ಯಾವುದಕ್ಕೆ ಉದಾಹರಣೆ? ಇಟ್ ಇಸ್ ಎ ಕೆಮಿಕಲ್ ವೆದರಿಂಗ್, ಬಯೋಕೆಮಿಕಲ್, ಫಿಸಿಕಲ್, ಮಾಸ ಅಂತ ಕೇಳಿದ. ವೆದರಿಂಗ್ ಅಂದ್ರೇನು? ಶಿಥಿಲೀಕರಣ ಅಂತ ಕರಿತೀವಿ. ಇಟ್ ಈಸ್ ಅ ಟೈಪ್ ಆಫ್ ಫಿಸಿಕಲ್ ವೆದರಿಂಗ್ ಅಂತ ಕರಿತೀವಿ. ನಾವು ಭೂಗೋಳಶಾಸ್ತ್ರದೆಲ್ಲ ಮಾಡಿದ್ವಿ, ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ಅದು ನಾವು ಎಕ್ಸ್ಪ್ಲೇಷನ್ ನೋಡ್ಕೊಳ್ಳಿ. ಸೊ ಟೈಪ್ ಆಫ್ ವಿಯರಿಂಗ್ ಅಲ್ಲಿ ಫಿಸಿಕಲ್, ಕೆಮಿಕಲ್, ಬಯೋಲಾಜಿಕಲ್ ಅಂತ ಇರುತ್ತೆ ಸ್ನೇಹಿತರೆ. ಫಿಸಿಕಲ್ ಅಂತಕ್ಕಂದ್ರೆ ಭೌತಿಕ ಅಂತ ಕನ್ನಡದಲ್ಲಿ ಕರಿತೀವಿ. ಓಕೆ, ಬಟ್ ಇಟ್ ಈಸ್ ಇಂಗ್ಲೀಷಲ್ಲಿ ಇರೋದ್ರಿಂದ ಇಂಗ್ಲೀಷಲ್ಲಿ ಕ್ವಶನ್ಸ್ ತಗೊಂಡಿದ್ದೀನಿ, ಎಕ್ಸ್ಪ್ಲನೇಷನ್ ಇಂಗ್ಲೀಷಲ್ಲಿ ತಗೊಂಡಿದ್ದೀನಿ. CGL ಆಗಿರೋದ್ರಿಂದ. ಕೆಮಿಕಲ್ಗೆ ರಾಸಾಯನಿಕ ಶಿಥಿಲೀಕರಣ ಅಂತ ಕರಿತೀವಿ. ಇದು ಜೈವಿಕ ಶಿಥಿಲೀಕರಣ. ಇಲ್ಲೇ ತೋರಿಸ್ತೀನಿ, ಕನ್ನಡದಲ್ಲೇ ನೋಡಿ. ಭೌತಿಕ, ರಾಸಾಯನಿಕ, ಜೈವಿಕ. ಉಷ್ಣಾಂಶ, ಹಿಮ, ಮಳೆ, ಗುರುತ್ವಾಕರ್ಷಣ, ಸಮುದ್ರದ ಅಲೆಗಳು, ಶಿಲಾ ವಿಭಜನೆ, ಕಣ, ಪದರು ವಿಭಜನೆ. ನೋಡಿ, ಪದರು ವಿಭಜನೆ ಇದೆಯಲ್ಲ, ದಿಸ್ ಇಸ್ ಫಾರ್ ಎಕ್ಸ್ಫೋಲಿಯೇಷನ್ ಅಂತ ಕರೆಯೋದು. ಪದರು ತೊಗಡೆ ತರ ಎದ್ದು ಬರುತ್ತೆ. ಓಕೆ, ಅಂದ್ರೆ ಒಂಥರ ಈರುಳ್ಳಿ ಸಿಪ್ಪೆ ತರ ಹಿಡ್ಕೊಂಡ್ ಬರುತ್ತೆ. ನೋಡಿ, ಫಿಸಿಕಲ್ ವೆದರಿಂಗ್ ಉದಾಹರಣೆ ಎಕ್ಸ್ಫೋಲಿಯೇಷನ್, ಸಾಲ್ಟ್ ಕ್ರಿಸ್ಟಲೈಸೇಷನ್, ಫ್ರಾಸ್ಟ್ ವೆದರಿಂಗ್. ಇಂಗ್ಲಿಷ್ ಅಲ್ಲಿ ಹೇಳಿದ್ದಾರೆ. ಕೆಮಿಕಲ್ ಅಂದ್ರೆ ಏನು? ಯಾವ್ದಾದ್ರು ಬಂಡೆಗಳಲ್ಲಿ ಕೆಮಿಕಲ್ ಇರ್ತವೆ, ನೀರ್ ಬಿದ್ದು ಗಾಳಿಯಿಂದ ಆಕ್ಸಿಡೈಸ್ ಆಗುತ್ತೆ ಅಲ್ವಾ? ಆಕ್ಸಿಡೇಷನ್, ಹೈಡ್ರೇಷನ್, ಕಾರ್ಬೋನೇಷನ್ ಅಂತ ಕರಿತೀವಿ. ಬಯೋಲಾಜಿಕಲ್ ಅಂದ್ರೆ ಅದು ಸಸ್ಯದಿಂದ, ಪ್ರಾಣಿಗಳಿಂದ ಆಗ್ತಕ್ಕಂಥದ್ದು ಅಲ್ವಾ? ಸಸ್ಯಗಳು ಬಿದ್ದು ಅದು ಸತ್ತ ನಂತರ ಒಳಗೆ ಹುದುಗಿ ನಮ್ಗೆ ಏನಾಗುತ್ತೆ ಸರ್? ಮತ್ತೆ ಸಸ್ಯಗಳು ಬೇರು ಬಿಟ್ಟಾಗಿಂದ ಏನಾಗುತ್ತೆ? ಅನಿಮಲ್ಗಳು, ಈಗ ಒಂದು ಇಲಿ ಗೂಡ್ ತೋಡ್ದಾಗ ಏನಾಗುತ್ತೆ? ಬಂಡೆಗಳು ಸಂದಿಲು ಹೋಗುತ್ತೆ ಅಲ್ವಾ? ಸೊ ಹ್ಯೂಮನ್ ಏನ್ ಮಾಡ್ತಾನೆ? ಮಾನವ ಗಣಿಗಾರಿಕೆ ಮಾಡ್ತಾನೆ. ಅದರಿಂದ ಕೂಡ ವೆದರಿಂಗ್, ಶಿಥಿಲೀಕರಣ ಆಗಿ ಬಂಡೆಗಳು ಛಿದ್ರ ಆಗಿ ಮಣ್ಣುಗಳಾಗಿ ಮಾರ್ಪಡ್ತಕ್ಕಂಥದ್ದು ಅಲ್ವಾ? ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ವೆದರಿಂಗ್. ಗೊತ್ತಿರಬೇಕು, ಬೇಸಿಕ್ ಥಿಂಗ್ಸ್ ಇದು. ಓಕೆ, ಸೊ ಅರ್ಥ ಆಗಿದೆ ಅನ್ಕೋತೀನಿ. ಮಾಸ್ ವೇಸ್ಟಿಂಗ್ ಅನ್ನೋದಿಲ್ಲ, ಬಯೋಕೆಮಿಕಲ್ ಇಲ್ಲ, ಕೆಮಿಕಲ್ ಇದೆ. ಬಟ್ ಎಕ್ಸ್ಫೋಲಿಯೇಷನ್ ಇಸ್ ಅ ಟೈಪ್ ಆಫ್ ಫಿಸಿಕಲ್ ವೆದರಿಂಗ್. ಯಾವುದಕ್ಕೆ ಬರುತ್ತೆ? ಭೌತಿಕ ಶಿಥಿಲೀಕರಣ, ಪದರು ವಿಭಜನೆ ಅಂತ ಕನ್ನಡದಲ್ಲಿ ಕರೀತೀವಿ. ಓಕೆ, ಎಸ್ ಸರ್.
ನೆಕ್ಸ್ಟ್ ಬರ್ತೀನಿ. ಹೂ ಆಸ್ ಜೇಮ್ಸ್ ರೆನೆಲ್ ಟು ಪ್ರಿಪೇರ್ ದ ಮ್ಯಾಪ್ ಆಫ್ ಹಿಂದೂಸ್ತಾನ್. ಓಕೆ, ಅಂದ್ರೆ ಆಕ್ಚುಲಿ ಜೇಮ್ಸ್ ರೆನೆಲ್ ಇವನೇ ಮ್ಯಾಪ್ ಬಿಡ್ತಾನೆ. ಓಕೆ, ಈಸ್ ಸೆಲ್ಫ್ ಅವನು ಏನೋ ನಕ್ಷಾಶಾಸ್ತ್ರಜ್ಞ, ಅವನು ನಕ್ಷವನ್ನೇ ಬಿಡ್ತಕ್ಕಂಥವನು, ಅವನು ಮ್ಯಾಪ್ನ. ಬಟ್ ಇವನು ಹಿಂದೂಸ್ತಾನ್ ಮ್ಯಾಪ್ ಬಿಡಕ್ಕೆ ರಾಬರ್ಟ್ ಕ್ಲೈವ್ ಹೇಳಿರ್ತಾನೆ ಸ್ನೇಹಿತರೆ. ಓಕೆ, ಸೊ ಜೇಮ್ಸ್ ಇನ್ನೊಂದು ಕ್ವಶನ್ ಕೇಳ್ತಾನೆ, ಫಾದರ್ ಆಫ್ ಏನೋ ಜಿಯಾಲಜಿ ಅಂತ ಯಾರು ಕರಿತೀವಿ ಅನ್ನೋದು ಕೂಡ ಕರ್ತಾರೆ, ಅಂದ್ರೆ ಜಿಯೋಗ್ರಫಿ ಅಂತ ಯಾರು ಕರಿತೀವಿ ಅಂತ ಕೂಡ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಜೇಮ್ಸ್ ರೆನೆಲ್ ನ ಫಾದರ್ ಆಫ್ ಜಿಯೋಗ್ರಫಿ ಅಂತ ಕರಿತೇವೆ. ಹಿಂದೂಸ್ತಾನ್ ಮ್ಯಾಪ್ ಪ್ರಿಪೇರ್ ಮಾಡುವಂತ ವಾರನ್ ಹೇಸ್ಟಿಂಗ್ ಇವನ್ ಸಲಹೆ ಕೊಟ್ಟಿರ್ತಾನೆ. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾವ ಟೈಮಲ್ಲಿ 1773 ಇಂದ 1785 ತನಕ ಯಾರು ವಾರನ್ ಹೇಸ್ಟಿಂಗ್ ಗವರ್ನರ್ ಜನರಲ್ ಆಗಿರ್ತಾನೆ. ಇದು ವಾರನ್ ಹೇಸ್ಟಿಂಗ್ ಇದೆ, ರಾಬರ್ಟ್ ಕ್ಲೈವ್ ಅಂದ್ಬಿಟ್ಟು ನಾನು ಸಾರಿ, ಇಲ್ಲಿ ವಾರನ್ ಹೇಸ್ಟಿಂಗ್ ಹಾಕೋಬೇಕು, ರಾಬರ್ಟ್ ಕ್ಲೈವ್ ಅಲ್ಲ. ಓಕೆ, ಸೊ ಇದು ಕರೆಕ್ಟ್ ಮಾಡ್ಕೊಳ್ಳಿ. ಫೈನ್. ಇಲ್ಲಿ ನೆಕ್ಸ್ಟ್ ಫಾದರ್ ಆಫ್ ಇಂಡಿಯನ್ ಜಿಯೋಗ್ರಫಿ ಅಂತ ಯಾಕೆ ಕರಿತೀವಿ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಜೇಮ್ಸ್ ರೆನೆಲ್ ಕ್ವಶನ್ ಅಲ್ಲಿ ನೋಡಿ, ಜೇಮ್ಸ್ ರೆನೆಲ್ ಬಗ್ಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ ಯಾರು ಇವನು ಜೇಮ್ಸ್ ರೆನೆಲ್? ಜೇಮ್ಸ್ ರೆನೆಲ್ ಅಂತಕ್ಕಂಥವ್ನು ಫಾದರ್ ಆಫ್ ಇಂಡಿಯನ್ ಜಿಯೋಗ್ರಫಿ ಅಂತ ಯಾಕೆ ಕರಿತೀವಿ? ಕಾರ್ಟೋಗ್ರಫರ್ ಅಂದ್ರೆ ನಕ್ಷಾಶಾಸ್ತ್ರಜ್ಞ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಕಾರ್ಟೋಗ್ರಫರ್, ಜಿಯೋಗ್ರಫರ್ ಅಂತ ಕರಿತೀವಿ. ಯಾಕಂದ್ರೆ 18-19 ಶತಮಾನದಲ್ಲಿ ಇಂಡಿಯನ್ ಸಬ್ ಕಾಂಟಿನೆಂಟ್ ನ ಓಕೆ ಮ್ಯಾಪ್ ಬಿಡ್ಸಕ್ ಬರ್ತಕ್ಕಂಥ 1742 ಇವನು ಈಸ್ಟ್ ಇಂಡಿಯಾ ಕಂಪನಿ ವತಿಯಿಂದ ಬಂದು ಬೆಂಗಾಲ್ನ ಮ್ಯಾಪ್ನ ಬಿಡಿಸ್ತಾನೆ. ಓಕೆ, 1760 ನೋಡಿ, 1760 ಬೆಂಗಾಲ್ ಅಟ್ಲಾಸ್ ಮಾಡ್ತಾನೆ, ಬಂಗಾಳದ ಅಟ್ಲಾಸ್ ಮಾಡ್ತಾನೆ. ಆಮೇಲೆ 1783 ಮ್ಯಾಪ್ ಆಫ್ ಹಿಂದೂಸ್ತಾನ್ ಅಂತ ಮಾಡ್ತಾನೆ. ಅದನ್ನ ಅನಲೈಸ್ ಮಾಡಿ ಅದನ್ನ ಮಾಡ್ತಕ್ಕಂಥದ್ದು. ಆಮೇಲೆ ಇವನು ಅದೊಂದೇ ಅಲ್ಲ, ಅಟ್ಲಾಸ್ ಆಫ್ ಇಂಡಿಯಾ ಅಂತೇಳಿ 1788 ಮಾಡ್ತಾನೆ. ಹಂಗಾಗಿ ಇವನ್ನ ಫಾದರ್ ಆಫ್ ಇಂಡಿಯನ್ ಜಿಯೋಗ್ರಫಿ ಅಂತ ಕೂಡ ಕರಿತೀವಿ. ಇದೊಂದೇ ಅಲ್ಲ, ಜೇಮ್ಸ್ ರೆನೆಲ್ ಐರಿಸ್ ಅಲ್ಲಿ ಆಗಿರ್ಬೋದು, ಸಿಪ್ರಸ್ ಆಗಿರ್ಬೋದು, ಓಕೆ ಎಲ್ಲ ಕೊಟ್ಟಿದ್ದೀನಿ ನೋಡಿ, ಐರಿಸು, ಸಿಪ್ರಸ್ಸು. ಓಕೆ, ಸೊ ಅಲ್ಲೂ ಕೂಡ ಹೋಗಿ ಅಲ್ಲೂ ಕೂಡ ಮ್ಯಾಪ್ ಬಿಡ್ಸಕ್ಕೆ ಅವರ ಒಂದು ಇದನ್ನು ಕೂಡ ಮಾಡ್ತಾನೆ. ಸೊ ಹಾಗಾಗಿ ಇವನ್ನ ಜಿಯೋಗ್ರಫರ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ನೋಡ್ಕೊಳ್ಳಿ ಎಕ್ಸಾಮ್ಗೆ. ನೆಕ್ಸ್ಟ್, ವಿಚ್ ಟೀಮ್ ಓನ್ ದ T20 ಕ್ರಿಕೆಟ್ ಈವೆಂಟ್ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ? ನೋಡಿ, ಈ ಥರದ್ದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇದು 2022-23 ಬೇಕಾಗಿಲ್ಲ ನಮಗೆ. ಈಗ ನಮ್ಗೆ ಬೇಕಾಗಿರೋದು 24-25 ಬೇಕು, ಅಥವಾ 2023-24 ಕೇಳ್ಬೋದು. ಓಕೆ, ಇದಕ್ಕೆ ಆನ್ಸರ್ ಮುಂಬೈ. ಓಕೆ, ಮುಂಬೈ ಇಸ್ ರೈಟ್ ಆನ್ಸರ್ ಈ ಕ್ವಶನ್ಗೆ. ಬಟ್ 2024-25 ಯಾರಿದ್ದಾರೆ, ಯಾರು ಗೆದ್ರು ಹೇಳಿ? ಸೈಯದ್ ಮುಷ್ತಾಕ್ ಅಲಿ ಇಂಥದ್ದು ನೋಡಿ. ನಾನು ಇದೀಗ ಕ್ವಶನ್ ಏನಕ್ಕೆ ತಗೋತೀನಿ ಗೊತ್ತಾ? ಇದೆಲ್ಲ ನಿಮಗೆ ಏನೇನ್ ಕೇಳಬಹುದು ಎಕ್ಸಾಮ್ ಅಲ್ಲಿ, ಯಾವ ರೀತಿ ಕರೆಂಟ್ ಅಫೇರ್ಸ್ ಬರುತ್ತೆ, ಯಾವ ರೀತಿ ನಿಮಗೆ GK ಕ್ವಶನ್ಸ್ ಗಳು ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಲಿ ಅಂತಕ್ಕಂಥದ್ದು ಸ್ನೇಹಿತರೆ. ಅಂತ ಕ್ವಶನ್ಸ್ ಗಳನ್ನ ತಗೊಂಡು ನಿಮಗೆ ಅನಲೈಸ್ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಎಷ್ಟೊಂದು ಕ್ವಶನ್ಸ್ ಗಳು ರಿಪೀಟ್ ಆಗ್ತವೆ ನೋಡಿ. 2023-24 ನೋಡೋದಾದ್ರೆ ಪಂಜಾಬ್ ಗೆದ್ದಿರುತ್ತೆ, ಬರೋಡಾನ ಸೋಲ್ಸಿರುತ್ತೆ. ಈಗ 2024-25 ಮುಂಬೈ ಮಧ್ಯಪ್ರದೇಶನ ಸೋಲ್ಸಿ ಮುಂಬೈ ಪುನಃ ಗೆದ್ದಿದೆ. 2022-23 ಮುಂಬೈ ಹಿಮಾಚಲ ಪ್ರದೇಶನ ಸೋಲ್ಸಿ ಗೆದ್ದಿತ್ತು. 2021-22 ತಮಿಳುನಾಡು ಗೆದ್ದಿತ್ತು ಕರ್ನಾಟಕದ ವಿರುದ್ಧ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ಸ್ ಕೂಡ ಬರುತ್ತೆ ಎಕ್ಸಾಮ್ ಅಲ್ಲಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಸೆನ್ಸಸ್ ಆಫ್ ಇಂಡಿಯಾ 2011, ವಿಚ್ ಗ್ರೂಪ್ ಆಫ್ ಯೂನಿಯನ್ ಟೆರಿಟರೀಸ್ ರೆಕಾರ್ಡೆಡ್ ದ ಹೈಯೆಸ್ಟ್ ಸೆಕ್ಸ್ ರೇಷಿಯೋ? ನೋಡಿ, ಸೆಕ್ಸ್ ರೇಷಿಯೋ ಆಗಿರಲಿ, ಲಿಟ್ರಸಿ ಆಗಿರಲಿ, ಓಕೆ, ಅಂದ್ರೆ ನಾವೇನಂತ ಕರಿತೀವಿ, ಇದೊಂದೇ ಅಲ್ಲ, ಇನ್ನೇನು ಕೇಳ್ಬೋದು ನಿಮಗೆ, ಲಿಟ್ರಸಿ, ಸೆಕ್ಸ್ ರೇಷಿಯೋ, ಮತ್ತೆ ಜನಸಂಖ್ಯೆ, ರೂರಲ್ ಇಂಡಿಯಾ, ಮತ್ತೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ಸ್, ಇಂಥದ್ದೆಲ್ಲ ಕ್ವಶನ್ಸು SSC ಬರುತ್ತೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಸೋರ್ಸ್ ಇದ್ರೆ ನೋಡಿ. 2011 ತುಂಬಾ ಹಳೇದಾಯ್ತು, ಬಟ್ ಸ್ಟಿಲ್ ಕೇಳ್ತಾನೆ, ನೋಡ್ಕೊಳ್ಳಿ. ಓಕೆ, ಇಲ್ಲಾಂದ್ರೆ ನಮ್ಮ ಚಾನಲ್ ಮಾಡಿದೀವಿ, ಬೇಕಾದ್ರೆ ಸರ್ಚ್ ಮಾಡ್ಬೋದು. ಇಂಡಿಯನ್ 2011 ಒಂದು ಸೆನ್ಸಸ್ ಬಗ್ಗೆ ಮಾಡಿದೀವಿ. ಹಾಗೆ ಕರ್ನಾಟಕದ್ದು ಕೂಡ ಮಾಡಿದೀವಿ. ಕರ್ನಾಟಕದ ಕೇಳಕ್ ಹೋಗಲ್ಲ, ಯಾಕಂದ್ರೆ ಇದು ಆಲ್ ಇಂಡಿಯಾ ಎಕ್ಸಾಮ್ ಲೆವೆಲ್ ಆಗಿರೋದು, ಇಂಡಿಯಾದ ಕೇಳ್ತಾನೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಹೈಯೆಸ್ಟ್ ಇರೋದು ಪುದುಚೇರಿ, ಆಮೇಲೆ ಲಕ್ಷದ್ವೀಪ, ಆಮೇಲೆ ಅಂಡಮಾನ್ ನಿಕೋಬಾರ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಸೆಕ್ಸ್ ರೇಷಿಯೋದಲ್ಲಿ ಈ ಒಂದು ಅನುಪಾತ ಏನ್ ನಾವು ನೋಡ್ತೀವಲ್ಲ, ಫಿಮೇಲ್ 1037 ಜನ 1000 ಮೇಲ್ಸ್ಗೆ ಸಿಗ್ತಾರೆ. ಎಲ್ಲಿ ಸರ್? ಪುದುಚೇರಿ ಅಂದ್ರೆ ಪಾಂಡಿಚೇರಿಲಿ. ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು ಲಕ್ಷದ್ವೀಪ, ಆಮೇಲೆ ಅಂಡಮಾನ್ ನಿಕೋಬಾರ್ ಬರುತ್ತೆ ಈ ಒಂದು ಲಿಸ್ಟ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ ನೋಡಿ. ಈ ತರ ಕ್ವಶನ್ಸ್ ಬರ್ತವೆ. ಇದು ಯಾವ ತರ ಕ್ವಶನ್ಸ್? ಸ್ಪೋರ್ಟ್ಸ್ ಸಂಬಂಧಪಟ್ಟಂತೆ ಅವರು ಯಾವ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಓಕೆ, ಈ ತರದ್ದು ನಿಮ್ಗೆ ಒಂದ್ 2-3 ಬಾಕ್ಸಿಂಗ್ ಕೇಳ್ತಾನೆ, ರೆಸ್ಲಿಂಗ್ ಕೇಳ್ತಾನೆ, ಅದು ಬಿಟ್ಟರೆ ನಿಮ್ಗೆ ಚೆಸ್ ಕೇಳ್ಬೋದು, ಬ್ಯಾಡ್ಮಿಂಟನ್ ಕೇಳ್ಬೋದು. ಸೊ ಇಲ್ಲೆಲ್ಲ ಇದೆ ನೋಡಿ. ಲಕ್ಷ್ಯ ಸೇನ್ ಅಂತೂ ನಿಮ್ಗೆ ಗೊತ್ತೇ ಇದೆ, ಬ್ಯಾಡ್ಮಿಂಟನ್ ಸಂಬಂಧಪಟ್ಟಿರೋದು.
ಓಕೆ ಫೈನ್. ಇನ್ನು ರಮೇಶ್ ಬಾಬು ಪ್ರಜ್ಞಾನಂದ ಗೊತ್ತಲ್ಲ, ಆರ್ ಪ್ರಜ್ಞಾನಂದ, ಚೆಸ್ಗೆ ಸಂಬಂಧಪಟ್ಟಿರೋದು. ಸೊ ಎಗೆ 2 ಬಿಗೆ 4 ಎಲ್ಲಿದೆ ಆಪ್ಷನ್? ಎಗೆ 2 ಬಿಗೆ 4 ಇಲ್ಲೇ ಇದೆ, ಇಲ್ಲಿಲ್ಲ. ಸೊ ಇದೊಂದೇ ಆಪ್ಷನ್ ಕರೆಕ್ಟ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನಿಖಾತ್ ಜರೇನ್ ಅವರು ಬಾಕ್ಸಿಂಗ್ಗೆ ಸಂಬಂಧಪಟ್ಟಿರೋದು. ರುದ್ರಾಕ್ಷಿ ಪಾಟೀಲ್ ಬಂದು ನಿಮಗೆ ಶೂಟಿಂಗ್ಗೆ ಸಂಬಂಧಪಟ್ಟಿರೋದು. ಸೊ ಈ ಥರದ್ದು ಕೂಡ ಇತ್ತೀಚೆಗೆಲ್ಲ ಏನೇನೋ ಬೇರೆ ಬೇರೆ ಗೇಮ್ಗಳಾಗಿರ್ತಾವಲ್ಲ, ಜೆವಲಿಯನ್ ಥ್ರೋ, ಓಕೆ, ನೀರಜ್ ಚೋಪ್ರಾ ಕೇಳ್ಬೋದು. ಈ ಥರದ್ದು ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ಕೂಡ ಬರುತ್ತೆ, ನೋಡ್ಕೋಬೇಕು. ಕಬಡ್ಡಿ ಬಗ್ಗೆ ಕೇಳ್ತಾನೆ ಎಕ್ಸಾಮಲ್ಲಿ. ಫೈನ್, ಎಸ್. ನೆಕ್ಸ್ಟ್ ಬರ್ತೇನೆ. ವಿಚ್ ಆಫ್ ದ ಫಾಲೋಯಿಂಗ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಬಾರೋಡ್ ಫ್ರಮ್ ದ ಐರಿಷ್ ಕಾನ್ಸ್ಟಿಟ್ಯೂಷನ್? ಅಂದ್ರೆ ಭಾರತದ ಸಂವಿಧಾನ ಎರವಲು ಸಂವಿಧಾನ ಅಂತ ಕರಿತೀವಿ, ಬಾರೋಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅದರಲ್ಲಿ ಐರಿಷ್ ಅಂದ್ರೆ ನಾವು ಐರ್ಲ್ಯಾಂಡ್ ಅಂತ ಏನ್ ಕರಿತೀವಿ, ಐರಿಷ್ ಅಂದ್ರೆ ಲ್ಯಾಂಡ್ ಇಂದ ಯಾವುದನ್ನ ಎರವಲು ಪಡ್ಕೊಂಡಿದೀವಿ ಅಂತ, ಬಾರೋಡ್ ಮಾಡ್ಕೊಂಡಿದೀವಿ ಅಂತ. DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇದೆ, ಫಂಡಮೆಂಟಲ್ ರೈಟ್ಸ್ ಇದೆ, ರೂಲ್ ಆಫ್ ಲಾ ಇದೆ, ಕನ್ಕರೆಂಟ್ ಲಿಸ್ಟ್ ಇದೆ. ದ ರೈಟ್ ಆನ್ಸರ್ ಆಪ್ಷನ್ 1, DPSP ಇಸ್ ದ ರೈಟ್ ಆನ್ಸರ್. ಸೊ ನಾ ಇಲ್ಲಿ ಲಿಸ್ಟ್ ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ಅಮೆರಿಕದಿಂದ ಯಾವುದು ನೋಡಿ, ಐರಿಷ್ ಇಂದ ರಾಜ್ಯ ನಿರ್ದೇಶಕ ತತ್ವಗಳು, DPSP. ರಾಜ್ಯಸಭೆಗೆ ನಾಮಕರಣ ಹೆಂಗ್ ಮಾಡ್ತೀವಿ, ನಾಮಿನೇಷನ್. ರಾಷ್ಟ್ರಪತಿ ಚುನಾವಣೆ, ಪ್ರೆಸಿಡೆಂಟ್ ಎಲೆಕ್ಷನ್, ಅದು ಐರ್ಲ್ಯಾಂಡ್ ನಿಂದ ಐರಿಷ್ ಸಂವಿಧಾನ ತಗೊಂಡಿರೋದು. ಹಾಗೆ ಅಮೆರಿಕದಿಂದ ಏನೇನು ತಗೊಂಡಿದೀವಿ ಅದು ಕೂಡ ಗೊತ್ತಿರಲಿ. ಆದ್ಮೇಲೆ ಬ್ರಿಟಿಷ್ ಸಂವಿಧಾನದಿಂದ ಏನ್ ತಗೊಂಡಿದೀವಿ, ಕೆನಡಾದಿಂದ ಏನ್ ತಗೊಂಡಿದೀವಿ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮತ್ತೆ ಇನ್ನು ಆಸ್ಟ್ರೇಲಿಯಾದಿಂದ ಈಗ ಸಮವರ್ತಿ ಪಟ್ಟಿ, ಕನ್ಕರೆಂಟ್ ಲಿಸ್ಟ್ ಬಂದು ಆಸ್ಟ್ರೇಲಿಯಾನ ತಗೊಂಡಿದೀವಿ. ಇಲ್ಲಿ ಕೊಟ್ಟಿದ್ದಾನೆ ಆಪ್ಷನ್ಸ್ ಅಲ್ಲಿ ಇತ್ತು ನೋಡಿ, ಕನ್ಕರೆಂಟ್ ಲಿಸ್ಟ್ ಆಗಿರ್ಬೋದು, ರೂಲ್ ಆಫ್ ಲಾ ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಅಮೆರಿಕದಿಂದ ತಗೊಂಡಿರ್ತಕ್ಕಂಥದ್ದು. ಸೊ ಓಕೆ, ಇಲ್ಲಿ ಎಷ್ಟೊಂದ್ಸಲ ನೋಡ್ಕೊಳ್ಳಿ, ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಜರ್ಮನಿ, ಸೌತ್ ಆಫ್ರಿಕಾದಿಂದ ಏನು, ಜಪಾನಿಂದ ಏನು, ಓಕೆ, ರಷ್ಯಾದಿಂದ ಏನು, ವೆರಿ ಇಂಪಾರ್ಟೆಂಟ್, ಮೂಲಭೂತ ಕರ್ತವ್ಯಗಳು ತಗೊಂಡಿರ್ತಕ್ಕಂಥದ್ದು. ಫ್ರೆಂಚ್ ಇಂದ ಏನು, ಓಕೆ. ಸೊ ನೆಕ್ಸ್ಟ್ ಬರ್ತೀನಿ. ವಿದ್ಯಾಶಕ್ತಿ ವಾಸ್ ದ ಫೌಂಡರ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಡೈನೆಸ್ಟಿ? ನೋಡಿ, ಇಂಥ ಕ್ವಶನ್ಸ್ ಕೇಳ್ತಾನೆ ಅಂತ, ಸಿಂಪಲ್ ಕ್ವಶನ್ಸ್. ನಾವು ಇದನ್ನೆಲ್ಲ ಓದಿರಲ್ಲ, KPSC ಅಥವಾ UPSC ಅಂದ್ರೆ ತುಂಬಾ ಸಣ್ಣದನ್ನ ಓದಿರಲ್ಲ, ಸಣ್ಣದನ್ನ ಕೇಳ್ತಕ್ಕಂಥದ್ದು SSCಗಳಲ್ಲಿ. ವಿದ್ಯಾಶಕ್ತಿ ಬಂದು ವಕಾಟಕ ಡೈನೆಸ್ಟಿ ಎಲ್ಲ ಬರೋದು. ವಕಾಟಕರು ಓದಿರ್ತೀರ, IAS ಪ್ರಿಪೇರ್ ಆಗ ಹೋಗಿರ್ತೀರ, KSಗೆ IASಗೆ, ಬಟ್ ಬೇರೆ ಎಕ್ಸಾಮ್ಸ್ಗಳಿಗೆ ಓದಿರಲ್ಲ ನಾವು. ಓಕೆ, ವೆರಿ ಇಂಪಾರ್ಟೆಂಟ್. ಪಲ್ಲವ, ಮಖೂರಿ ಅಂತಕ್ಕಂಥದ್ದು ಕೂಡ ಒಂದು ಡೈನೆಸ್ಟಿ ಇದೆ. ಮಖೂರಿ ಅಂತಕ್ಕಂಥ ಡೈನೆಸ್ಟಿ ಯಾರು ಹೇಳ್ತೀರಾ? ಎಸ್, ವಕಾಟಕರು ಯಾವಾಗ ಬರ್ತಾರೆ? ಓಕೆ, ವಕಾಟಕರು ಈ 255 ಒಂದು ಶತಮಾನ ಅಂದ್ರೆ ಕ್ರಿಸ್ತಶಕ 255 ಟೈಮಲ್ಲಿ 255ನೇ ಒಂದು ಇದರಲ್ಲಿ ಬರೋದು. ವಿದ್ಯಾಶಕ್ತಿ ಅವನ ಫೌಂಡರ್ ಕೊಟ್ಟಿನ. ಅವನಾದ್ಮೇಲೆ ಪ್ರವರ ಸೇನಾ ಬರ್ತಾನೆ. ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋನು ಪ್ರತಿವೇಸೇನ ಆಗಿರ್ಬೋದು, ಮತ್ತೆ ಹರಿಸೇನ ಆಗಿರ್ಬೋದು, ಇವರೆಲ್ಲ ತುಂಬಾ ಇಂಪಾರ್ಟೆಂಟ್ ರಾಜರು. ಯಾಕಂದ್ರೆ ನೋಡಿ, ದ ಮೋಸ್ಟ್ ಫೇಮಸ್ ರೂಲ್ ಆಫ್ ದಿಸ್ ಡೈನೆಸ್ಟಿ ವಾಸ್ ಕಿಂಗ್ ಪ್ರವರಸೇನ 1. ಓಕೆ, ಅಶ್ವಮೇಧ ಯಾಗ ಮಾಡಿರ್ತಾನೆ ಅವನು, ಹಾಗಾಗಿ. ಮತ್ತೆ ಈ ಹರಿಸೇನ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪರ್ಸನ್. ಯಾಕಂದ್ರೆ ಅಂಡರ್ ದ ಪ್ಯಾಟ್ರನೇಜ್ ಆಫ್ ಎಂಪರರ್ ವಕಾಟಕ, ಹರಿಸೇನ ಇದೆಯಲ್ಲ, ರಾಕ್ ಕಟ್ ಬುದ್ಧಿಸ್ಟ್ ನ ಒಂದು ರಾಕ್ ಕಟ್ ವಿಹಾರಗಳನ್ನ ಮಾಡಿರ್ತಾನೆ. ಅಂತಂದ್ರೆ ನಾವೆಂತ ಗುಹಾಂತರ ವಿಹಾರಗಳು ಅಂತ ಏನ್ ಕರಿತೀವಿ, ಅದು ಅಜಂತಾದಲ್ಲಿ ಚೈತ್ಯಗಳನ್ನ ಇವನ ಕಾಲದಲ್ಲಿ, ಹರಿಸೇನನ ಕಾಲದಲ್ಲಿ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಇಂಪಾರ್ಟೆಂಟ್. ಇನ್ನು ನಾವು ನೋಡೋದಾದ್ರೆ ವಕಾಟಕರು ಎಲ್ಲಾಡ್ತಿದ್ರು, ಶತಮಾನದ ಎಲ್ಲಿ ಬರ್ತಾರೆ ಅವರು? ಇಲ್ಲಿ ಬರ್ತಾರೆ ನೋಡಿ, ಅಂದ್ರೆ ಶಾತವಾಹನ ನಂತರ ಬರ್ತಾರೆ ಅವರು, ವಕಾಟಕ. ಓಕೆ, ಇನ್ನು ಮಕೂರಿಸ್ ಬಂದು ನೋಡಿ ಎಲ್ಲಿ ಬರ್ತಾರೆ? ಇಲ್ಲಿ ಬರ್ತಾರೆ ಮಕೂರಿಸ್. ಓಕೆ, ಇವರು ಇಲ್ಲಿ ಬರೋದು ಅಂದ್ರೆ UP ಆಸುಪಾಸಲ್ಲಿ. ಆ ಒಂದು ಡೈನೆಸ್ಟಿನ ಹರಿವರ್ಮನ್ ಅನ್ನೋಕ್ಕಂತ ಅವನು ಸ್ಥಾಪನೆ ಮಾಡಿರ್ತಾನೆ, ಗಂಗಾ ಬಯಲಿನ ತೀರದಲ್ಲಿ ಬರ್ತಕ್ಕಂಥದ್ದು. ಇನ್ನು ಚಾಲುಕ್ಯ ನೋಡಿ ಇಲ್ಲಿದ್ದಾರೆ, ಪಲ್ಲವ ನೋಡಿ ಇಲ್ಲಿದ್ದಾರೆ. ಚಾಲುಕ್ಯ, ಬಾದಾಮಿ ಚಾಲುಕ್ಯರು ಯಾರು? ಅದರ ಸ್ಥಾಪಕ ಪುಲಕೇಶಿ, 1ನೇ ಪುಲಕೇಶಿ ಅಂತ ಕರಿತೀವಿ. ಪಲ್ಲವರ ಯಾರ ಸ್ಥಾಪಕ ಹೇಳ್ತೀರಾ? ಸಿಂಹ ವಿಷ್ಣು ಅಲ್ವಾ? ಸೊ ಇವೆಲ್ಲ ಗೊತ್ತಿರಬೇಕು. ಸೊ ದ ರೈಟ್ ಆನ್ಸರ್ ಈ ಕ್ವಶನ್ಸ್ಗೆ ಆಪ್ಷನ್ 4, ವಿದ್ಯಾಶಕ್ತಿ. ಓಕೆ, ಎಸ್. ನೆಕ್ಸ್ಟ್ ಬರ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ 2 ಬೇಸಿಕ್ ಕ್ಯಾಟಗರೀಸ್ ಆಫ್ ಅನ್ ಎಕೋಸಿಸ್ಟಮ್? ಜೀವ ವೈವಿಧ್ಯತೆ, ಜೀವ ಪರಿಸರ, ಜೈವಿಕ ಪರಿಸರ ಅಂತ ಏನ್ ಕರಿತೀವಿ, ಎಕೋಸಿಸ್ಟಮ್. ಯಾವುದು ಬೇಸಿಕ್? ಒಂದು ನ್ಯಾಚುರಲ್, ಇನ್ನೊಂದು ಆರ್ಟಿಫಿಷಿಯಲ್ ಅಂತ ಕರಿತೀವಿ. ಅದು ಬಿಟ್ರೆ ಟೆರೆಸ್ಟ್ರಿಯಲ್ ಅಂಡ್ ಅಕ್ವಾಟಿಕ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನಾವು ಟೈಪ್ ಆಫ್ ಎಕೋಸಿಸ್ಟಮ್ ಅಲ್ಲಿ ಸ್ನೇಹಿತರೆ, ಅಕ್ವಾಟಿಕ್ ಅಂದ್ರೆ ನೀರಿನಲ್ಲಿರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ, ನೀರಿನ ಪರಿಸರ ಅಥವಾ ಜಲ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ, ವ್ಯವಸ್ಥೆ. ಹಾಗೆ ಟೆರೆಸ್ಟ್ರಿಯಲ್ ಅಂದ್ರೆ ಭೂ ಪರಿಸರ ವ್ಯವಸ್ಥೆ.
ಲ್ಯಾಂಡ್ ಅಥವಾ ಟೆರೆಸ್ಟ್ರಿಯಲ್ ಅಂತ ಕರಿತೀವಿ. ಲ್ಯಾಂಡ್ ಅಲ್ಲಿ ನಾವೇನ್ ಬರುತ್ತೆ, ಫಾರೆಸ್ಟ್ ಬರುತ್ತೆ ಅಲ್ವಾ, ನಮ್ಮ ಕಾಡಿನ ಪರಿಸರ ವ್ಯವಸ್ಥೆ ಬೇರೆ ಬೇರೆ, ಗ್ರಾಸ್ ಲ್ಯಾಂಡ್ ನ ಪರಿಸರ ವ್ಯವಸ್ಥೆ ಬೇರೆ, ಮೌಂಟೇನ್ ಅಲ್ಲಿ ಬೇರೆ, ಡೆಸರ್ಟ್ ಅಲ್ಲಿ ಬೇರೆ ಅಲ್ವಾ, ಮರುಭೂಮಿಲಿ ಬೇರೆ. ಆದ್ರೆ ಅಕ್ವಾಟಿಕ್ ಬಂದ್ರೆ ಫ್ರೆಶ್ ವಾಟರ್, ಮೆರೈನ್ ವಾಟರ್ ಅಂದ್ರೆ ಸಮುದ್ರದ ಉಪ್ಪು ನೀರದೇ ಬೇರೆ, ಫ್ರೆಶ್ ವಾಟರ್ದು ಸಿಹಿ ನೀರಿನ ಪರಿಸರ ವ್ಯವಸ್ಥೆನೆ ಬೇರೆ ಇರ್ತವೆ. ಅದಕ್ಕಿಂತ ಇನ್ನೊಂದ್ ತರನು ಮಾಡ್ತೀವಿ ನಾವು, ಏನ್ ಮಾಡ್ತೀವಿ, ನ್ಯಾಚುರಲ್ ಎಕೋಸಿಸ್ಟಮ್, ಆರ್ಟಿಫಿಷಿಯಲ್. ಆರ್ಟಿಫಿಷಿಯಲ್ ಅಂದ್ರೆ ನಾವು ಮ್ಯಾನ್ ಇಂದ ಮಾಡಿರ್ತಕ್ಕಂಥದ್ದು, ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಅಂತಾನು ಕೂಡ ಕರಿತೀವಿ. ಈ ನ್ಯಾಚುರಲ್ ಅಲ್ಲಿ ನಾವು ಲ್ಯಾಂಡ್ ಎಕೋಸಿಸ್ಟಮ್ ಮತ್ತು ಟೆರೆಸ್ಟ್ರಿಯಲ್, ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತಾನು ಕೂಡ ಡಿವೈಡ್ ಮಾಡ್ತೀವಿ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಆನ್ಸರ್ ಸಿಗ್ತಲ್ಲ, ದ ಬೇಸಿಕ್ ಕ್ಯಾಟಗರಿ ಯಾವುದು, ಫಾರೆಸ್ಟ್ ರಿವರ್ ಅಲ್ಲ, ಫಾರೆಸ್ಟ್ ಅಕ್ವಾಟಿಕ್ ಅಲ್ಲ, ಲೇಕ್ ಪಾಂಡ್ ಅಲ್ಲ, ಟೆರೆಸ್ಟ್ರಿಯಲ್ ಅಂಡ್ ಅಕ್ವಾಟಿಕ್ ಅಲ್ವಾ, ಭೂಮಿ ಮತ್ತು ಜಲ ಪರಿಸರ ವ್ಯವಸ್ಥೆ. ಈಗ ನೋಡಿ ಇದೇ ತರ ಇನ್ನೊಂದು ಕ್ವಶನ್ ಬರುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಅಂತ. ಮಾನವನಿಂದ ಆಗಿರ್ತಕ್ಕಂಥದ್ದು ಯಾವುದು, ಈಗ ಫಾರೆಸ್ಟ್ ಆಟೋಮೆಟಿಕ್ ಆಗಿರುತ್ತೆ, ಅಕ್ವೇರಿಯಂ ಅಂದ್ರೆ ಮಾನವ ತಂದು ಸಾಕ್ತಕ್ಕಂಥದ್ದು, ಗ್ರಾಸ್ ಲ್ಯಾಂಡ್ ಗ್ರಾಸ್ ಬೆಳಿತಕ್ಕಂಥ ಹುಲ್ಲುಗಾವಲು ಮಾನವನಿಂದ ಆಗಿರಲ್ಲ, ಅದೇ ಬೆಳ್ಕೊಂಡು, ಡೆಸರ್ಟ್ ಮರುಭೂಮಿ ಅದೇ ಆಗಿರ್ತವೆ ಅಲ್ವಾ. ಮ್ಯಾನ್ ಇಂದ ಆಗಿರೋದು ಅಕ್ವೇರಿಯಂ. ನೋಡಿ ಈ ತರ ಅದಕ್ಕೆ ಹೇಳಿದ್ದು ಇಲ್ಲಿ ನೋಡಿ, ಮ್ಯಾನ್ ಮೇಡ್ ಇದೆಯಲ್ಲ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆರ್ಟಿಫಿಷಿಯಲ್ ಇಸ್ ನಥಿಂಗ್ ಬಟ್ ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಲ್ಲ. ಸೊ ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಬೌಟ್ ದ ಕಂಪೋಸಿಷನ್ ಆಫ್ ದ ಅಗ್ರಿಕಲ್ಚರ್ ಸೆಕ್ಟರ್ ಅಂಡ್ ಎಂಪ್ಲಾಯ್ಮೆಂಟ್ ಇನ್ GDP ಪೋಸ್ಟ್ ಇಂಡಿಪೆಂಡೆನ್ಸ್? ಓಕೆ, ಆಫ್ಟರ್ ಇಂಡಿಪೆಂಡೆನ್ಸ್ ನಮಗೆ ಸ್ವಾತಂತ್ರ್ಯ ಬಂದ್ಮೇಲೆ GDPಗೆ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಎಷ್ಟು ಎಂಪ್ಲಾಯ್ಮೆಂಟು, ಅದು GDP ಅಂದ್ರೆ ಎಕಾನಮಿಗೆ, ಆರ್ಥಿಕತೆಗೆ ಮತ್ತು ಕೃಷಿ ಇದೆಯಲ್ಲ, ಆರ್ಥಿಕತೆಗೆ ಮತ್ತು ಉದ್ಯೋಗಕ್ಕೆ ಏನ್ ಕೊಡುಗೆ ಕೊಟ್ಟಿದೆ ಅಂತ ನಿಮ್ಗೆ ಗೊತ್ತಿದೆ. ನಮ್ದು ಆರ್ಥಿಕತೆಗೆ ಈ ಒಂದು ಅಗ್ರಿಕಲ್ಚರ್ ಸೆಕ್ಟರ್ ಇಂಡಿಪೆಂಡೆನ್ಸ್ ಆದ್ಮೇಲೆ ಡಿಕ್ರೀಸ್ ಆಗ್ತಾ ಇದೆ, ಹೌದಲ್ವಾ? ಯಾಕಂದ್ರೆ ನಾವು ಕೈಗಾರಿಕಾ ಕ್ಷೇತ್ರಕ್ಕೆ ಒತ್ತು ಕೊಡ್ತಾ ಬಂದ್ವಿ. ಆಮೇಲೆ ಮೊದಲನೇ ಪಂಚವರ್ಷ ಕೃಷಿಗೆ ಕೊಟ್ಟಿದ್ವಿ, ಬಟ್ ಆಮೇಲೆ ಕೈಗಾರಿಕೆ ಕೊಟ್ವಿ, ಆಮೇಲೆ ಸೇವಾ ವಲಯಕ್ಕೆ ಬಂತು ಅಲ್ವಾ. ಹೆಚ್ಚಾಗಿ ನಮ್ಗೆ ಇದರಿಂದ ನಮ್ಗೆ ಜಾಸ್ತಿ GDP ಎಕಾನಮಿಯ ಬರ್ತಾ ಇರೋದು ಕೃಷಿಗಿಂತ. ಬಟ್ ಎಂಪ್ಲಾಯ್ಮೆಂಟ್ ಬಂದು ಕೃಷಿಲಿ ಎಂಪ್ಲಾಯ್ಮೆಂಟ್ ಬಂದು ಅಂದ್ರೆ ಉದ್ಯೋಗ ತುಂಬಾ ಜನ ಇದ್ದಾರೆ ಈಗಲೂ ಕೂಡ, 40-50% ಉದ್ಯೋಗದವರು ಅವರೇ ಇದೆ, ಅಲ್ಲಿನೇ ಸಿಗ್ತಾರೆ, ಕೃಷಿಗೆ ಕೆಲಸ ಮಾಡೋರಂತೆ ಸಿಗ್ತಾರೆ ಅಲ್ವಾ. ಹಂಗಾಗಿ ದ ಪ್ರಪೋರ್ಷನ್ ಆಫ್ ದ GDP ಕಾಂಟ್ರಿಬ್ಯೂಟೆಡ್ ಬೈ ದ ಅಗ್ರಿಕಲ್ಚರ್ ಸೆಕ್ಟರ್ ಡಿಕ್ಲೈನ್, ಕಮ್ಮಿ ಆಯ್ತು ಸಿಗ್ನಿಫಿಕೆಂಟ್ಲಿ, ಬಟ್ ನಾಟ್ ಎಂಪ್ಲಾಯ್ಮೆಂಟ್ ಡಿಪೆಂಡಿಂಗ್ ಆನ್ ದ ಅಗ್ರಿಕಲ್ಚರ್ ಸೆಕ್ಟರ್. ನೋಡಿ, ಆರ್ಥಿಕತೆಗೆ ಕೊಡುಗೆ ನೀಡೋದು ಕಮ್ಮಿ ಆಯ್ತು, ಬಟ್ ಎಂಪ್ಲಾಯ್ಮೆಂಟ್ ಹಂಗೆ ಕಮ್ಮಿ ಆಗ್ಬೇಕಾಯ್ತು ಅಗ್ರಿಕಲ್ಚರ್, ಬಟ್ ಎಂಪ್ಲಾಯ್ಮೆಂಟ್ ಮಾತ್ರ ಅಷ್ಟೇ ಇದೆ, ಇಟ್ ನಾಟ್ ಡಿಕ್ಲೈನಿಂಗ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಎಲ್ಲ ಆಪ್ಷನ್ ಓದಕ್ಕೆ ಹೋಗ್ತಾ ಇಲ್ಲ, ಓಕೆ, ಬೇಕಾದ್ರೆ ಓದಿ. ದ ಪ್ರಪೋರ್ಷನ್ ಆಫ್ ಬೋತ್ ಅಗ್ರಿಕಲ್ಚರ್ ಸೆಕ್ಟರ್ ಎಂಪ್ಲಾಯ್ಮೆಂಟ್ ಸೆಕ್ಟರ್ ಡಿಕ್ಲೈನ್, ನೋ, ಡಿಕ್ಲೈನ್ ಆಗಿಲ್ಲ, ಎಂಪ್ಲಾಯ್ಮೆಂಟ್ ಡಿಕ್ಲೈನ್ ಆಗಿಲ್ಲ. ಪ್ರಪೋರ್ಷನ್ ಆಫ್ ಎಂಪ್ಲಾಯ್ಮೆಂಟ್ ಡಿಕ್ಲೈನ್ ಸಿಗ್ನಿಫಿಕೆಂಟ್ಲಿ, ಬಟ್ ದ ಶೇರ್ ಆಫ್ ದ ಅಗ್ರಿಕಲ್ಚರ್ ಸೆಕ್ಟರ್ ಇನ್ GDP ಇನ್ಕ್ರೀಸ್ಡ್, ಇಲ್ಲ. GDPಗೆ ಅಗ್ರಿಕಲ್ಚರ್ ಇಂದ ನಿಮಗೆ ಜಾಸ್ತಿ ಸಿಗ್ತಾರೆ, ಸೇವಾ ವಲಯದಿಂದ ಜಾಸ್ತಿ ಸಿಗ್ತಾ ಇರೋದು. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್ ಇದು. ನೆಕ್ಸ್ಟ್, ವಿಚ್ ರೀಜನ್ ಇನ್ ಇಂಡಿಯಾ ರಿಸೀವ್ಸ್ ಅ ಲೆಸ್ ರೈನ್ಫಾಲ್ ಇನ್ ಸಮ್ಮರ್ ಬಟ್ ಹೆವಿ ರೈನ್ಫಾಲ್ ಇನ್ ವಿಂಟರ್ ಸೀಸನ್ ಡ್ಯೂ ಟು ರಿಟ್ರೀಟಿಂಗ್ ನಾರ್ತ್ ವೆಸ್ಟರ್ಲಿ ವಿಂಡ್ಸ್ ಅಂತ. ಅಂದ್ರೆ ಹಿಂಗಾರು ಮಳೆ, ರಿಟ್ರೀಟಿಂಗ್ ಅಂದ್ರೆ ಹಿಂಗಾರು ಮಳೆ, ಓಕೆ, ಅಥವಾ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕರಿತೀವಿ, ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕರಿತೀವಿ. ಹಿಂಗಾರು ಮಳೆ, ಹಿಂಗಾರು ಮಳೆ ಎಲ್ಲಿ ಬರುತ್ತೆ? ತಮಿಳ್ನಾಡು. ತಮಿಳ್ನಾಡು ಅಂತಂದ್ರೇನು? ಹಿಂಗಾರು ಮಳೆ ಹಿಂಗ್ ಬರುತ್ತೆ ತಮಿಳ್ನಾಡು. ಈ ಕೋಸ್ಟ್ ಯಾವುದು? ಈ ಕರಾವಳಿ ಯಾವುದು? ಪೂರ್ವ ಕರಾವಳಿ, ಇದು ಪಶ್ಚಿಮ ಕರಾವಳಿ ಅಲ್ವಾ ಸರ್? ಅಂದ್ರೆ ಯಾವ್ದಕ್ ಮಳೆ ಜಾಸ್ತಿ ಬರುತ್ತೆ? ಈಸ್ಟರ್ನ್ ಕೋಸ್ಟ್ ರೀಜನ್, ಪೂರ್ವ ಕರಾವಳಿ ತೀರಕ್ಕೆ. ಹಿಂಗಾರು ಮುಂಗಾರು, ನೈಋತ್ಯ ಮಾನ್ಸೂನ್, ಈಶಾನ್ಯ ಮಾನ್ಸೂನ್ ಅಂತ ಕರಿತೀವಿ. ಸೌತ್ ವೆಸ್ಟ್ ಮಾನ್ಸೂನ್ ಅಂದ್ರೆ ಈ ಕಡೆಯಿಂದ ಹೋಗ್ತೀವದ ಮಳೆ, ನಾವು ಏನೋ ನೈಋತ್ಯ ಮಾನ್ಸೂನ್, ಈಶಾನ್ಯ ಮಾನ್ಸೂನ್ ಅಂತ ಕರಿತೀವಿ. ನೈಋತ್ಯ ಮಾನ್ಸೂನ್ ಇದು ಹಿಂಗಾರು ಅಂದ್ರೆ ಈಶಾನ್ಯ ಮಾನ್ಸೂನ್, ಇದು ಮುಂಗಾರು ಅಲ್ವಾ. ಇಲ್ಲಿ ಯಾವಾಗ್ಲೂ ಗಾಳಿ ಹೆಂಗ್ ಬೀಸುತ್ತೆ? ಹೈ ಪ್ರೆಷರ್ ಟು ಲೋ ಪ್ರೆಷರ್, ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡ. ಸೊ ಇಲ್ಲಿ ಏನೇ ಅಧಿಕ ಒತ್ತಡ ಆಗಿರುತ್ತೆ, ಈ ಕಡೆ ಕಡಿಮೆ ಒತ್ತಡ ಇರುತ್ತೆ, ಹಂಗಾಗಿ ಹಿಂಗ್ ಬರುತ್ತೆ. ಹಿಂಗ್ ಬರ್ಬೇಕಾದ್ರೆ ಇಲ್ಲೆಲ್ಲ ಲ್ಯಾಂಡ್ ಇದೆ, ಏನೋ ಸಮುದ್ರ ಇಲ್ಲ, ಬಟ್ ಇಲ್ಲಿ ನದಿಗಳಿರೋದ್ರಿಂದ ಗಂಗಾ ನದಿ, ಆ ನದಿ, ಈ ನದಿ, ಆ ನದಿ ನೀರುಗಳನ್ನ ತಗೊಂಡು ಬರುತ್ತೆ. ಹಾಗಾಗಿ ಈ ಏರಿಯಾಗೆ ಮಾತ್ರ ಮಳೆ ಬೀಸುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಸಿಗುತ್ತೆ ಅವ್ರಿಗೆ. ಓಕೆ, ಅದು ಹಿಂಗ್ ಹೋಗ್ಬೇಕಾದ್ರೆ ಸಮುದ್ರ ಕಡೆಯಿಂದ ಹೋಗೋದು, ಇವೆಲ್ಲ ದೊಡ್ಡ ಹಿಂದೂ ಮಹಾಸಾಗರ. ಸೊ ಹಂಗಾಗಿ ಹೆಚ್ಚು ಮಳೆ ನೀರನ್ನ ತಗೊಂಡು ಹೋಗುತ್ತೆ. ಓಕೆ, ಸೊ ಈಸ್ಟ್ ಕೋಸ್ಟಲ್ ರೀಜನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೇನೆ. ಸುಂದರಿ ಟ್ರೀಸ್ ಆರ್ ಫೌಂಡ್ ಇನ್ ವಿಚ್ ಟೈಪ್ ಆಫ್ ಫಾರೆಸ್ಟ್ ಇನ್ ಇಂಡಿಯಾ? ಸುಂದರ್ ಬನ್ಸ್. ಸುಂದರಿ ಅಂದ್ರೆ ಏನು ಸರ್? ಸುಂದರ್ ಬನ್ಸ್ ಅಲ್ವಾ, ಸುಂದರ್
ಬನ್ಸ್ ಅಂತ ಕರಿತೀವಿ. ಸುಂದರ ಬನ್ಸ್ ಕಾಡುಗಳು ಎಲ್ಲಿ ನೋಡ್ತೀವಿ ನಾವು? ಎಲ್ಲಿ ನೋಡ್ತೀವಿ? WB ಅಂದ್ರೆ ವೆಸ್ಟ್ ಬೆಂಗಾಲ್, ಬಂಗಾಳ, ಪಶ್ಚಿಮ ಬಂಗಾಳ ಅಲ್ವಾ ಸರ್? ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡ್ತೀವಿ. ಅಲ್ಲಿ ಸುಂದರ್ ಬನ್ಸ್ ಅಂತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಯಾವ ತರ ಕಾಡೋದು? ಮ್ಯಾಂಗ್ರೂವ್ ಫಾರೆಸ್ಟ್. ಆಪ್ಷನ್ 3. ಟ್ರಾಪಿಕಲ್ ಎವರ್ಗ್ರೀನ್ ಅಲ್ಲ. ನೋಡಿ, ಒಂದು ಎಲೆ ಉದ್ರವ ಕಾಡುಗಳು, ಇನ್ನೊಂದು ಹಚ್ಚ ಹಸಿರಾಗಿರ್ತಕ್ಕಂಥ ಕಾಡುಗಳು. ಟೈಪ್ ಆಫ್ ವೆಜಿಟೇಷನ್ ನಾವು ನೋಡೋದಾದ್ರೆ ಟ್ರಾಪಿಕಲ್ ಎವರ್ಗ್ರೀನ್ ಉಷ್ಣವಲಯದ ಮಳೆ ಕಾಡುಗಳು ಅಲ್ವಾ, ಇನ್ನೊಂದು ಮಳೆ ಎಲೆ ಉದುರುವ ಕಾಡುಗಳು, ಇನ್ನೊಂದು ಮುಳ್ಳು ಅಥವಾ ಸ್ಕ್ರಬ್ಸ್ ಅಂತ ಕರಿತೀವಿ, ಅಂದ್ರೆ ಕುರುಚಲು ಗಿಡದ ಇರ್ತಕ್ಕಂಥದ್ದು. ಮಾಂಟೆ ಅಂದ್ರೆ ಇದು ಮೌಂಟೇನ್ ಅಂದ್ರೆ ಮೌಂಟೈನ್ ಅಂತ, ಅಂದ್ರೆ ನಾವು ಬೆಟ್ಟದಲ್ಲಿ ಇರ್ತಕ್ಕಂಥ ಕಾಡುಗಳು ಮ್ಯಾಂಗ್ರೂವ್ ಫಾರೆಸ್ಟ್ ಅಲ್ವಾ. ಈ ತರ ಡಿವೈಡ್ ಮಾಡ್ತೀವಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅನ್ಕೋತೀನಿ, ಇದನ್ನ ಕಾಣಿಸ್ತಿಲ್ಲ, ನಾನು ಬೇರೆ ಕಡೆ ಇನ್ನೊಂದು ಮ್ಯಾಪ್ ತಗೊಂಡು ತೋರಿಸ್ತೇನೆ. ಇಲ್ಲಿ ನೋಡಿ, ನೋಡ್ಕೊಳ್ಳಿ. ಎಲ್ಲಿ ಹಿಮಾಲಯ ಇರುತ್ತೆ, ಹಿಮಾಲಯದ ಪರ್ವತ, ಅದನ್ನ ನಾವು ಮಾಂಟೆ ಫಾರೆಸ್ಟ್ ಅಂತ ಕರಿತೀವಿ. ಇದು ಪಶ್ಚಿಮ ಘಟ್ಟಗಳು, ಒಂದಷ್ಟು ಪೂರ್ವ ಘಟ್ಟಗಳು ಇದೆಯಲ್ಲ, ಅದನ್ನ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂತ ಕರಿತೀವಿ. ಓಕೆ, ಇನ್ನು ನಮ್ಮ ಕರ್ನಾಟಕದಲ್ಲಿ ಇದು ಇದೆ. ಈ ಕಡೆ ಬಂದ್ರೆ, ಪಶ್ಚಿಮ ಘಟ್ಟದಿಂದ ಈ ಕಡೆ ಬಂದ್ರೆ, ನಾವು ಪೂರ್ವಕ್ಕೆ ಬಂದ್ರೆ, ಇಲ್ಲೆಲ್ಲ ನಿಮಗೆ ಮಳೆ ನೆರಳಿನ ಅಂತಂದ್ರೆ ಟ್ರಾಪಿಕಲ್ ಡಿಸಿಡಿಸ್ ಫಾರೆಸ್ಟ್ ಸಿಗುತ್ತೆ. ಇನ್ನು ನಮ್ಗೆ ಕರ್ನಾಟಕದ ಉತ್ತರ ಭಾಗಕ್ಕೆ ಹೋದ್ರೆ ಅಲ್ಲಿ ನಮ್ಗೆ ಕುರುಚಲು ಗಿಡಗಳಿರ್ತಕ್ಕಂಥದ್ದು, ಆ ತರದ, ಅಂದ್ರೆ ನಾವೇನ್ ಹೇಳ್ಬೋದು, ಥ್ರಾನ್ ಫಾರೆಸ್ಟ್ ಅಂತ ಕರಿತೀವಿ, ಅದು ಸಿಗುತ್ತೆ. ಸೊ ನೋಡ್ಕೊಳ್ಳಿ ಯಾವ ರೀಜನ್ ಇಲ್ಲಿ ಮ್ಯಾಂಗ್ರೂವ್ ಬರೋದಲ್ಲಿ, ಮ್ಯಾಂಗ್ರೂವ್ ಇಲ್ಲಿದೆ ನೋಡಿ. ಸೊ ಇನ್ನು ಮ್ಯಾಂಗ್ರೂವ್ಸ್ ಗಳು ಬರೋದು ಈ ಒಂದು ನಾವೇಂತ ಕರಿತೀವಿ, ಮುಖಜ ಭೂಮಿಗಳ ಹತ್ರ, ಅಂದ್ರೆ ಇಲ್ಲಿ ನದಿ, ಗಂಗಾ ನದಿ ಆಗಿರ್ಬೋದು, ಓಕೆ, ಡೆಲ್ಟಾ ಹತ್ರ ಬರುತ್ತೆ. ಇಲ್ಲಿ ಬೇರೆ ಕೃಷ್ಣ ನದಿ ಆಗಿರ್ಬೋದು, ಈ ಕಡೆ ಕಾವೇರಿ ನದಿ ತೀರ. ಸೊ ಇಲ್ಲಿ ನಾವು ಮ್ಯಾಂಗ್ರೂವ್ಸ್ ಗಳನ್ನ ಹೆಚ್ಚಾಗಿ ನೋಡ್ತೀವಿ. ಓಕೆ, ಸುಂದರ ಬನ್ಸ್ ಕಾಡುಗಳು ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ ಯಾವ ಟೈಪ್ ಆಫ್ ಕಾಡುಗಳು ಎಲ್ಲಿ ಬರುತ್ತೆ ಅಂತ. ಸೊ ರೈಟ್ ಆನ್ಸರ್ ಯಾವುದು? ಆಪ್ಷನ್ 3, ಮ್ಯಾಂಗ್ರೂವ್ ಫಾರೆಸ್ಟ್. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. The Supreme Court of India comprises the Chief Justice and not more than dash other judges appointed by the President of India. ಟೋಟಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಂತ. ಇಲ್ಲಿ ಇಂಡಿಯಾ ಚೀಫ್ ಜಸ್ಟಿಸ್ ಅಂಡ್ ನಾಟ್ ಮೋರ್ ದೆನ್, ಅಂದ್ರೆ ಚೀಫ್ ಜಸ್ಟಿಸ್ ಒಬ್ರು, CJI ಒಬ್ರು, ಪ್ಲಸ್ ಇನ್ನೆಷ್ಟು ಜನ ಅಂತ ಇರ್ತಾರೆ ಅಂತ. CJI ಆಲ್ರೆಡಿ ಕೌಂಟ್ ತಗೊಂಡಿದ್ದಾರೆ, ಪ್ಲಸ್ 33 ಅದರ್ ಜಡ್ಜಸ್ ಅಂತ ಕರಿತೀವಿ. ಸೊ 33 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನೋಡ್ಕೊಂಡು ಆನ್ಸರ್ ಮಾಡಬೇಕು. ಒಟ್ಟು 34 ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ, ಸಂವಿಧಾನ ಹೇಳುತ್ತೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಪೆಸಿಫೈ ದಟ್ ಸುಪ್ರೀಂ ಕೋರ್ಟ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 34 ಜಡ್ಜಸ್ ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಅಂತ. ಚೀಫ್ ಜಸ್ಟಿಸ್ ಬಿಟ್ರೆ 33, ಅಂದ್ರೆ 1 + 33 ಅಂತ ಹೇಳ್ಬೋದು. ಕ್ವಶನ್ ನೋಡ್ಕೊಂಡು ಆನ್ಸರ್ ಮಾಡಿ. ಕ್ವಶನ್ ಒಂದ್ಸಲ ನಿಮ್ಗೆ ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಎಷ್ಟು ಜನ ಅಂತ ಕೇಳ್ತಾನೆ. ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಎಷ್ಟು ಜನ? ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ 34 ಟೋಟಲ್, ಅದು ಗೊತ್ತಿರಬೇಕು. ಚೀಫ್ ಜಸ್ಟಿಸ್ ಬಿಟ್ಟು ಎಷ್ಟು ಜನ ಅಂದ್ರೆ 33. ಕ್ವಶನ್ ನೋಡ್ಕೊಂಡು ಆನ್ಸರ್ ಮಾಡಿ. ಇಲ್ಲಿ 34ನೇದು ಆಪ್ಷನ್ ಕೊಟ್ಟಿಲ್ಲ, ಒಂದ್ಸಲ ಕೊಡ್ತಾನೆ, ಕರೆಕ್ಟ್ ಆಗಿ ಕ್ವಶನ್ ಓದ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಕ್ರಿಯೇಟೆಡ್ ಬಿಫೋರ್ ಇಂಡಿಪೆಂಡೆನ್ಸ್. ಹೌದಲ್ವಾ? ನಮ್ಮ RBI ಯಾವಾಗ 1935 ಕಾಯ್ದೆ ಆಕ್ಟ್ ನ ಅಡಿಯಲ್ಲಿ 35ರಲ್ಲಿ ಸ್ಥಾಪನೆ ಆಗುತ್ತೆ. RBI ಅಲ್ವಾ ಸರ್? ಇದನ್ನ ಸ್ಥಾಪನೆ ಮಾಡಕ್ಕೆ ರೆಕಮೆಂಡೇಶನ್ ಟು ಕ್ರಿಯೇಟ್ ಸೆಂಟ್ರಲ್ ಬ್ಯಾಂಕ್ ವಾಸ್ ಮೇಡ್ ಬೈ ಕಮಿಷನ್ ಕಾರ್ಡ್. ಇದನ್ನ ಸ್ಥಾಪನೆ ಮಾಡಬೇಕು ಅಂತ ಯಾವ ಕಮಿಷನ್ ರೆಕಮೆಂಡೇಶನ್ ಮಾಡಿದೆ? ಯಾವ ಕಮಿಟಿ, ಯಾವ ಸಮಿತಿ? ಡಾಕ್ಟರ್ ರಾಜ್ ಚೆಲ್ಲಯ್ಯ ಸಮಿತಿ ಅಲ್ಲ, ಕೊತ್ತಾರಿ ಕಮಿಷನ್ ಅಲ್ಲ, ಹಿಲ್ಟನ್ ಅಂಡ್ ಯಂಗ್ ಕಮಿಷನ್. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಇವೆಲ್ಲ ನಾವು ನಮ್ಮ ವಿಡಿಯೋಸ್ ರನ್ನಿಂಗ್ KPSC ಮಾಡಿದೀವಲ್ಲ ಸ್ನೇಹಿತರೆ, ಕೋಆಪರೇಟಿವ್ ಅವೆಲ್ಲ ಓದಿದ್ರೆ ಗೊತ್ತಿರುತ್ತೆ. ಓಕೆ, RBI ನ ಇತಿಹಾಸ ನೋಡಿದ್ರೆ RBI ಆಕ್ಟ್ 94ರ ಅಡಿಯಲ್ಲಿ 95ರಲ್ಲಿ ಸ್ಥಾಪನೆ ಆಗುತ್ತೆ. ಜಾನ್ ಹಿಲ್ಟನ್ ಯಂಗ್ ಕಮಿಷನ್ 1926ರಲ್ಲಿ ಇದನ್ನ ಸ್ಥಾಪನೆ ಆಗಬೇಕು ಅಂತ ಶಿಫಾರಸು ಮಾಡಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದಾದ್ಮೇಲೆ ಜನವರಿ 1, 1949ರಲ್ಲಿ ಅದು ನ್ಯಾಷನಲೈಸ್ ಆಗುತ್ತೆ, ರಾಷ್ಟ್ರೀಕರಣಗೊಳ್ಳುತ್ತೆ RBI. ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 1932 ಮುಂಬೈಗೆ, ಅದು ಕಲ್ಕತ್ತಾದಿಂದ ಮುಂಬೈಗೆ ಅದರ ಹೆಡ್ ಆಫೀಸ್ ಇದೆ ಇವಾಗ. RBI ನ ಕೆಲಸಗಳೇನು? ಫಂಕ್ಷನ್ಸ್ ಆಫ್ ದ RBI ಏನು? ಇಶ್ಯೂಸ್ ಆಫ್ ಕರೆನ್ಸಿ ಇಶ್ಯೂ ಮಾಡುತ್ತೆ, ಗೌರ್ಮೆಂಟ್ ಬ್ಯಾಂಕ್ ಆಗಿರುತ್ತೆ, ಬ್ಯಾಂಕರ್ಸ್ಗೆ ಬ್ಯಾಂಕ್ ಆಗಿರುತ್ತೆ, ಕಂಟ್ರೋಲ್ ನ ಬ್ಯಾಂಕ್ಸ್ ನ ಕಂಟ್ರೋಲ್ ಮಾಡುತ್ತೆ, ಕ್ರೆಡಿಟ್ ಹಣಕಾಸು ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡುತ್ತೆ, ಕಸ್ಟಡಿನ ಫಾರಿನ್ ರಿಸರ್ವ್ಸ್ ನ ಕಸ್ಟಡಿನೇ ಆಗಿರುತ್ತದೆ. ಫಾರೆಕ್ಸ್ ಅಂತ ಕರಿತೀವಲ್ಲ, ನಮ್ಮ ಮೀಸಲು ಏನಿದೆ, ಓಕೆ, ವಿದೇಶ ಮೀಸಲು ಅಂತ ಏನ್ ಕರಿತೀವಿ, ಅದರ ಒಂದು ಕಸ್ಟೋಡಿ ನೋಡ್ಕೊಳ್ತಕ್ಕಂಥದ್ದು RBI. ಓಕೆ, ಇನ್ನು RBI ಕ್ರೆಡಿಟ್ ಕಂಟ್ರೋಲ್, ಮಾನಿಟರಿ ಪಾಲಿಸಿ ಕಂಟ್ರೋಲ್ ಮಾಡುತ್ತೆ. 2 ವಿಧದಲ್ಲಿ ಮಾಡುತ್ತೆ. ಯಾವ್ದದು? ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್, ಕ್ವಾಲಿಟೇಟಿವ್ ಅಂತ. ಇದ್ರ ಬಗ್ಗೆ ಜಸ್ಟ್ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇದನ್ನ ನೆಕ್ಸ್ಟ್ ಕ್ವಶನ್ಸ್ ತಗೊಂಡಾಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಇದ್ರ ರಿಲೇಟೆಡ್ ಕ್ವಶನ್ಸ್ ಬಂದಿವೆ ಕೂಡ, ನಾನು ಮುಂದೆ ತಗೋತೀನಿ. GK ಮಾಡ್ಬೇಕಾದ್ರೆ ಈ ಸರಣಿ ಮುಂದೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಅವಾಗ ನಿಮಗೆ ಹೇಳ್ತಾ ಹೋಗ್ತೀನಿ ಕ್ವಾಂಟಿಟೇಟಿವ್ ಕ್ರೆಡಿಟ್ ಅಂದ್ರೇನು, ಕ್ವಾಲಿಟೇಟಿವ್ ಕ್ರೆಡಿಟ್ ಅಂದ್ರೇನು. ಕ್ವಾಂಟಿಟೇಟಿವ್ ಕ್ರೆಡಿಟ್ ಅಂದ್ರೆ ಇದು ಸಿಂಪಲ್ ಸರ್, ಹಣದುಬ್ಬರ ಇರುತ್ತಲ್ಲ ಅದನ್ನ
ಹೆಂಗೆ ಕಮ್ಮಿ ಮಾಡಬೇಕು, ಹೆಂಗೆ ಜಾಸ್ತಿ ಮಾಡಬೇಕು, ಹಣದ ಅರಿವು ಕಮ್ಮಿ ಮಾಡೋದಂಗೆ, ಹಣದ ಅರಿವು ಜಾಸ್ತಿ ಮಾಡೋದಂಗೆ, ಅದರಲ್ಲಿ ಕ್ವಾಂಟಿಟೇಟಿವ್ ಅಂತ ಒಂದು ಪಾರ್ಟ್, ಇನ್ನೊಂದು ಕ್ವಾಲಿಟೇಟಿವ್ ಅಂತ ಇನ್ನೊಂದು ಪಾರ್ಟ್ ಇದೆ. ಸೊ ಇದನ್ನ ಮುಂದೆ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಹೆಚ್ಚು ಕಮೆಂಟ್ ಮಾಡಿ. ಇದನ್ನ ಇದೇ ರೀತಿ ಡೈಲಿ ಬೇಸಿಸ್ ಅಲ್ಲಿ ಮಾಡೋಣ ಅಂದ್ರೆ ಈ ಸೀರೀಸ್ ನ ಇನ್ನೂ ಕಂಪ್ಲೀಟ್ ಮಾಡೋಣ, ನಿಮ್ಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಪ್ರೀವಿಯಸ್ ವಿಡಿಯೋಸ್ಗಳ ತಾವು ನೋಡಬಹುದು. SSC CGL ಅಂತ ಸಪರೇಟ್ ಪ್ಲೇಲಿಸ್ಟ್ ಇದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.